ಆಸ್ಪತ್ರೆಗೆ ಅಧ್ಯಕ್ಷರು ಭೇಟಿ. 11:40ಕ್ಕೆ ಗೃಹ ಸಚಿವರಿಗೆ ಮಾಹಿತಿ. 5 ಗಂಟೆಗೆ ಪೊಲೀಸ್ ಅಧಿಕಾರಿಗಳು ಭೇಟಿ. 8:40ಕ್ಕೆ ಎಫ್ಐಆರ್ ದಾಖಲು. 3 ವರ್ಷದ ಮಗುವಿನ ಮೇಲೆ ಮಲತಂದೆಯ ಮೃಗೀಯ ವರ್ತನೆ ತೋರಿದ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಮಾಡಿದ ಬೆನ್ನಲ್ಲೇ ಕ್ರೌರ್ಯ ಮೆರೆದಿದ್ದ ದುಷ್ಟನನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ಈ ಮಧ್ಯೆ ಆಡಿಯೋ ಒಂದರಲ್ಲಿ ಮಗುವನ್ನ ಕೊಲ್ಲಲು ಮಲತಂದೆ ಹಾಗೂ ತಾಯಿ ಸ್ಕೆಚ್ ಹಾಕಿರೋದು ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ ದುಷ್ಟರ ವಿರುದ್ಧ ಕ್ರಮಕ್ಕೆ ಕಾರಣವಾದ ನ್ಯೂಸ್ ಫಸ್ಟ್ಗೆ ಮಗುವಿನ ಕುಟುಂಬಸ್ಥರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಅತ್ಯಾಚಾರ ನಡೆದಿತ್ತು. ಅದಕ್ಕೆ ನ್ಯೂಸ್ ಫಸ್ಟ್ ಬೆಂಬಲ ಕೊಟ್ಟು ಚಿಕ್ಕ ಮಗುವಿಗೆ ನ್ಯಾಯ ಕೊಡಿಸೈತೆ. ಇವತ್ತು 20ನೇ ತಾರೀಕಿಗೆ ಪೊಲೀಸರು ವಶಕ್ಕೆ ತಗೊಂಡವ್ರೆ. ಅವನು ಇಮ್ತಿಯಾಸ್ ಎಂಬ ವ್ಯಕ್ತಿಗೆ ವಶಕ್ಕೆ ತಗೊಂಡು ಗೋರಿಬಿನ್ನೂರಲ್ಲಿ ನಡೆದಿರೋ ಘಟನೆ ಇದು. ನ್ಯೂಸ್ ಫಸ್ಟ್ ಎತ್ತಿನ ಧ್ವನಿಯಿಂದ ಈ 3 ವರ್ಷ ಬಾಲಕಿಗೆ ನ್ಯಾಯ ಸಿಕ್ಕಿದೆ. ನ್ಯೂಸ್ ಫಸ್ಟ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ತರ ಬಡವರ ಪರ ನ್ಯೂಸ್ ಫಸ್ಟ್ ಮುಂದಕ್ಕೆ ಬೆಳೀಲಿ ಅಂತ ನಮ್ಮ ಆಸೆ. ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ಮುಂದುವರೆದಿದೆ. ಗೌರಿಬಿದನೂರು ಟೌನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಟುಕ ಲಾಕ್ ಆದ ಬೆನ್ನಲ್ಲೇ ಕುಟುಂಬಸ್ಥರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.